ಭಾಳ ಜನ ಹೆಣ್ಮಕ್ಳು ಏನು ಮಾಡ್ತಾರೆ, ಗಂಡಕ್ಕೆ ಬುದ್ಧಿ ಇಲ್ಲ ಅಂತ ಹೇಳ್ಬೇಕಾರೆ. ದಯವಿಟ್ಟು ನಿಮ್ಮ ಗಂಡಕ್ಕೆ ಬುದ್ಧಿ ಇಲ್ಲ ಅಂತ ಹೇಳಿ ಬೈಲಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂತಂದ್ರೆ ಅವನಿಗೆ ಬುದ್ಧಿ ಇತ್ತಂದ್ರೆ ನಮ್ಗೆ ಯಾಕೆ ಮದುವೆ ತಾವ ಅನ್ಕೊಳಕತ್ತಾರ. ನಾವೇನು ಹೇಳೋದಿಲ್ಲ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡಂಗಿಲ್ಲ. ಇನ್ನು ತಿಳುವಳಿಕೆ ಕಡಿಮೆ ಅಂದ್ರೆ ಹೋಗ್ತೀವಿ ನಾವು. ಮನೆಯಾಗ ಹೆಂಡತಿ ಬೆಳಗ್ಗೆ 5 ಗಂಟೆಗೆ ಎದ್ದು ಕಸ ಗೂಡಿಸಿ ರಂಗೋಲಿ ಹಾಕಿ ಮಕ್ಕಳಿಗೆ ರೆಡಿ ಮಾಡಿ ಊಟ ಮಾಡಿಸಿ ಗಂಡಿಗೆ ಊಟ ಮಾಡಿಸಿ ಆಫೀಸ್ ಕಳಿಸಿ ಎಲ್ಲ ಕೆಲಸ ಅವರೇ ಮಾಡ್ತಾರೆ. ಇದೆಲ್ಲ ನೋಡ್ಕೊಂತ ಗಂಡ ಸುಮ್ಮನೆ ತಿರುಗಾಡ್ತಿರ್ತಾನೆ. ತಿಳುವಳಿಕೆ ಯಾಕೆ ಕಡಿಮೆ ಇದ್ದೀನಿ ಅಂತಂದ್ರೆ ಇಷ್ಟೆಲ್ಲ ಹೇಳ್ತೀರಿ, ಒಬ್ಬಕ್ಕನ ಕೆಲಸ ಮಾಡಕತ್ತಾಳ, ಇನ್ನೊಬ್ಬಕ್ಕೆ ಹೇಳ್ತಿ ತಗೊಳ್ಕೊಂಬೋದು ಬುದ್ಧಿಲ್ಲ ಅವನು. ನಗಲಕತ್ತಿರ ನೋಡ್ರಿ ನೀವೆಲ್ಲ. ಹೌದಾನೆ ಹೆಣ್ಮಕ್ಳ ಬಗ್ಗೆ ನಾ ಎಂದೂ ಕೆಟ್ಟದಾಗಿ ಮಾತಾಡಂಗಿಲ್ಲಮ್ಮ. ಹೆಣ್ಮಕ್ಳ ಬಗ್ಗೆ ಅಪಾರವಾದಂಥ ಗೌರವ ಐತಿ ನನಗೆ. ಇಲ್ಲಿ ಬಂದಂಥ ಗಂಡಸರಿಗೆ ಕೂಡ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಗಂಡಸರಿಗೆ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ. ಬದುಗಳು ಇದು ನಾವೆಲ್ಲ ಗಂಡು ಮಕ್ಕಳು ಅರ್ಥ ಮಾಡ್ಕೊಬೇಕು. ನಾವು ಗಂಡಿಗೆಂದು ಬಿಟ್ಟು ಕೊಡೋದು. ಎಲ್ಲಿಯಾದರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಬಾಜು ಮನಿ ಆಂಟಿ ಹತ್ರ ಬಿಟ್ಟು ಹೋಗ್ತಾರೆ. ಎಂದಾರ ಗಂಡ ಬಿಟ್ಟು ಹೋಗೋರು, ಗಂಡ ಅಂತ ನಮ್ಮ ಮುಂದೆ ಬಿಟ್ಟು ಹೋಗಿರ್ತಾರೆ, ನಡೆಯುತ್ತೆ ಮುಂದೆ ಹೋಗ್ಬಿಡ್ತಾರೆ. ಇವತ್ತು ಸ್ವಾಮೀಜಿಯವರು ಆರೋಗ್ಯಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದಾರೆ. ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ಯಾರಾದ್ರೂ ಭೇಟಿಯಾದಂಥ ಸಂದರ್ಭದಲ್ಲಿ ಆರಾಮಿದ್ರಿಲ್ಲ ಅಂತ ಕೇಳ್ತೀವಿ ನಾವು, ಎಷ್ಟು ಗಳಿಸಿ ಅಂತ ಕೇಳ್ತೀವಿ ನಾವು, ಕೇಳಂಗಿಲ್ಲ. ಆರೋಗ್ಯಕ್ಕಾಗಿ ಈ ಕಾರ್ಯಕ್ರಮದ ಬಂಧುಗಳೇ. ಅದಕ್ಕೆ ಇಲ್ಲಿ ಬಂದಂಥ ಹೆಣ್ಮಕ್ಳಿಗೆ ಆರೋಗ್ಯದ ಟಿಪ್ಸ್ ಕೊಡ್ತೀನಿ ನಾನು, ದಯವಿಟ್ಟು ಫಾಲೋ ಮಾಡಿ. ಏನಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳು ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಕು. ಹೆಣ್ಣು ಮಕ್ಕಳು ಜಾಸ್ತಿ ಹೊತ್ತು ನಿದ್ದೆ ಮಾಡೋದ್ರಿಂದ BP, ಶುಗರ್, ಹಾರ್ಟ್ ಅಟ್ಯಾಕ್, ಲಕ್ವ ಇದು ಯಾವುದೂ ಆಗೋದಿಲ್ಲ ನಿಮ್ಮ ಗಂಡಗ. ಮತ್ತು ನಿಮಗಂತ ತಿಳ್ಕೊಂಡಿರಿ ನೀವು. ಯಾಕಪ್ಪ ಆರಾಮ್ ಕೂತಿಲ್ಲ ಅಂತ ಕೇಳಿ ನಾನು ಹೇಳ್ತಿ ಮಕ್ಕಳು ಅದಕ್ಕೆ ಆರಾಮ್ ಕೂತೀನಿ ಅಂತ. ನಾನು ಗಂಡಸರು ಭಾಳ ಭಕ್ತರು ಬಂಧುಗಳೇ. ಅವ್ರಿಗೆ ಏನು ಗೊತ್ತಾಗಂಗಿಲ್ಲ. ಯಾರ ಹೆಣ್ಮಕ್ಳು ಪ್ರೀತಿಯಿಂದ ನೋಡ್ಬಿಟ್ರೆ ಅವ್ರಿಂದ ಹೋಗ್ಬಿಡ್ತೀವಿ ನಾವು. ಹೆಂಡತಿ ಮಕ್ಕಳಿಗೆ ನಮ್ಮ ನೆನಪಿರಂಗಿಲ್ಲ ಅಂತ ಗಂಡಸರು ನಾವು. ಬಂಧುಗಳೇ, ಭಾಳ ಚಂದ ಕಾರ್ಯಕ್ರಮ ನಡೆದೋದು, ಭಾಳ ಸಂತೋಷ ಅನಿಸ್ತದೆ. ಏನು ಸಂತೋಷ ಅನಿಸ್ತು ಅಂತಂದ್ರೆ ನೀವು ಜೀವಕ್ಕೆ ಜೀವ ಕೊಡುವಂಥ ಭಕ್ತರಿದ್ದೀರಿ, ಅದು ಭಾಳ ಸಂತೋಷ ಅನಿಸ್ತು ನಾನು ನಿಜವಾಗ್ಲೂ ಬೇಕಾಗಿತ್ತು. ಉತ್ತರ ಪ್ರದೇಶದಲ್ಲಿ ಒಬ್ಬ ಸ್ವಾಮಿಗಳಿದ್ದರು. ಅವರಿಗೆ ಪಾಪ ಕಿಡ್ನಿ ಫೇಲ್ ಆಗಿತ್ತು. ಕಿಡ್ನಿ ಫೇಲ್ ಅಂತ ಸಂದರ್ಭದಲ್ಲಿ ಭಕ್ತರೆಲ್ಲ ಬಂದರು ಆಸ್ಪತ್ರೆ ಮುಂದೆ. ಬಂದು ಡಾಕ್ಟರ್ಗಳಿಗೆ ಹೇಳಿದರು, ಸಾವಿರಾರು ಜನ ಬಂದಾರೆ, ನಾನು ಕಿಡ್ನಿ ಕೊಡ್ತೀನಿ, ನಾನು ಕಿಡ್ನಿ ಕೊಡ್ತೀನಿ ಸ್ವಾಮಿಗಳಿಗಂತ. ಡಾಕ್ಟರ್ ಕನ್ಫ್ಯೂಸ್ ಆಗಿದ್ರು, ಯಾರು ಕಿಡ್ನಿ ತೊಗೋಬೇಕಂತ ಗೊತ್ತಾಗಲಾರ್ದ ಒಂದು ಮಾತು ಹೇಳಿದ್ರು, ಹಿಂಗೆಲ್ಲ ಕಿಡ್ನಿ ತೊಗೊಳಕ್ಕಾಗಲ್ಲ, ನಾನು ಒಂದು ಕೆಲಸ ಮಾಡ್ತೀನಿ, ಆಸ್ಪತ್ರೆ ಮೇಲುಗಡೆಯಿಂದ ಒಂದು ಬಲೂನ್ ಬಿಡ್ತೀನಿ, ಹುಗ್ಗ ಬಲೂನ್ ಬಿಡ್ತೀನಿ, ಬಲೂನ್ ಯಾರು ತಲೆ ಮೇಲೆ ಬೀಳ್ತದ ಅವ್ರು ಕಿಡ್ನಿ ಕೊಡ್ರಿ ಅಂತಂದ್ರು. ಎಲ್ಲ ಭಕ್ತರು ಆಯಿತು ಅಂತೇಳಿ ಒಪ್ಕೊಂಡ್ರು. ಮೇಲ್ಗಡೆಯಿಂದ ಬಲೂನ್ ಬಿಟ್ಟರು. ಸಾವಿರಾರು ಜನ ಭಕ್ತರು ನಿಂತಾರೆ. ಬಲೂನು ತಲೆ ಮೇಲೆ ಬಂದ ತಕ್ಷಣ ಭಕ್ತರು ಊದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ದುಷ್ಟು ಅಂತಂದು. ಆದ್ರೆ ನೀವು ಹಂಗಲ್ಲ ಬಂಧುಗಳೇ, ಜೀವಕ್ಕೆ ಜೀವ ಕೊಡುವಂಥ ಭಕ್ತರು ಇಲ್ಲಿದ್ದಾರೆ ಅಂತ ನಾನು ಹೆಮ್ಮೆಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷಮ್ಮ, ಹೆಣ್ಮಕ್ಳು ಭಾಳ ಸಂತೋಷ, ಭಾಳ ಚಂದ ಕೂಡ್ತೀರಿ, ಭಾಳ ಚಂದ ಕಾರ್ಯಕ್ರಮ ಕೇಳೋದಕ್ತೀರಿ. ನಾನು ಜಾಸ್ತಿ ಓದ್ಕೊಂಡವಂತಲ್ಲ, ನಾನು BA ಫೇಲ್ ಆಗೀನಿ. ನಮ್ಮ ತಂಡದಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ ಯಾರಾದ್ರಿದ್ರೆ ಅದು ಗಂಗಾವತಿ ಪ್ರಾಣೇಶ್ವರ ಅಂತಂದರು. ನಾ ಹೇಳೋದಿಲ್ಲ ಗಂಗಾವತಿ ಪ್ರಾಣೇಶ್ವರ ಅಂತ. ನರಸಿಂಹ ಜೋಶಿ ಅವರು ಜಾಸ್ತಿ ಓದಿದಂಥ ಕಲಾವಿದ್ರ ಬದಲು ಒಂದ್ಸಲ ಜೋರಾದ ಚಪ್ಪಳೆ ಅವರಿಗೆ. ಈ ಪುಣ್ಯಾತ್ಮ ಎಷ್ಟು ಓದ್ಕೊಂಡವರ 10ನೇ ಕ್ಲಾಸ್ ಐಸಲ್ ಆ ಪರಿ ಓದಿದಂಥ ಮನುಷ್ಯ. ನಾನು ಜಾಸ್ತಿ ಓದ್ಕೊಂಡವಲ್ಲ, ನಾನು ದೊಡ್ಡನ ಇಂಗ್ಲೀಷ್ ಬರೋಂಗಿಲ್ಲ. ಆಸ್ಟ್ರೇಲಿಯಾ ದೇಶಕ್ಕೆ ಹೋಗಿದ್ವಿ ಪ್ರಾಣೇಶ್ವರ. ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ರಶ್ಮಿ ಮೇಡಮ್ ಅವ್ರು ಕರ್ಸ್ಕೊಂಡಿದ್ರು. ಪ್ರಾಣೇಶ್ವರ ಮಾತು ಹೇಳಿದ್ರು, ರಶ್ಮಿ ಮೇಡಮ್ ಅವ್ರು ಕರ್ಸ್ಕೊಂಡಾರ ಆಸ್ಟ್ರೇಲಿಯಾಕ್ಕೆ. ಅವ್ರ ಗಂಡ ಹೇಳ್ತೀವಂತ ಸ್ವಾಗತ ಮಾಡ್ತಾರೆ. ಅವ್ರ ಗಂಡನ ಜೊತೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಂತಂದ್ರು. ನಾನು ಹಂಗೆ ಸರ ನನಗೆ ಇಂಗ್ಲೀಷ್ ಬರೋದಲ್ಲ, ನೀವೇ ಹೇಳಿಕೊಡ್ರಿ ಅಂತಂದೆ.
ಅವ್ರ ಗಂಡ ಬಂದ ತಕ್ಷಣ ಏನನ್ಬೇಕು ಹೌವಾರಿ ಅಂತ ಅನ್ಬೇಕು ಅವ್ರು ಫೈನ್ ಅಂತ ಮತ್ತು ಅವ್ರು ತಿರ್ಗಾಂಗಿನ ಹೌವಾರಿ ಅಂತ ಕೇಳ್ತಾರೆ ಅಂತ ನೀನು ಮೀಟು ಅನ್ಬೇಕು. ಇಷ್ಟ ಅಂದ್ರೆ ಇಷ್ಟ ಭಾಳ ಸಿಂಪಲ್ ಆಗಿಬಿಡ್ರಿ. ನಾನು ವಿಮಾನದಲ್ಲಿ ಕುಂತಾಗ ಹೌವಾರು ಅನ್ಕೊಂಡು ಗಟ್ಟಿ ಮಾಡ್ಕೊಂಡು ಕುಂತೆ. ವಿಮಾನ ಇಳಿದ ತಕ್ಷಣ ಗಂಡ ಹೆಂಡತಿ ಸಿಡ್ನಿ ಏರ್ಪೋರ್ಟ್ನಲ್ಲಿ ವೆಲ್ಕಮ್ ಮಾಡಿಕೊಂಡ್ರು. ನಾನು ಇಂಗ್ಲೀಷಲ್ಲಿ ಮಾತಾಡೋದನ್ನು ಹುಮ್ಮಸ್ಸಿಗೆ ಹೋಗಿ ಹೌವಾರು ಅಂತ ಕೇಳಬಹುದು ಕನ್ಫ್ಯೂಸ್ ಆಗಿ ಹೂವಾರು ಅಂದೆ. ಅವರಂದ್ರು ರಶ್ಮಿ ಹಸ್ಬೆಂಡ್ ಅಂದರು, ನಾನು ಮೀಟು ಅಂದೆ. ನಾನು ಅವ್ರಿಗೆ ನಮ್ಗೆ ಜಗಳ ನನ್ನ ಹೆಂಡತಿ ಮೀಟು ಅಂತ ಮಗನ ಅಂತಂದು. ನರಸಿಂಹ ಜೋಶಿ ಇಂಗ್ಲೀಷ್ ಬರೋಂಗಿಲ್ಲ ನನಗೂ ಮೀಟು ಅಂತ ಬಂದ ಪುಣ್ಯಾತ್ಮ. ಮತ್ತು ಪ್ರಾಣೇಶ್ವರ ಅಂದರು ಮಾಮನಿಯವರು ಜೋಶಿಯವರು ಇಬ್ಬರು ದೊಡ್ಡಸ್ಕೊಳ್ಳೋ ಮಕ್ಕಳಾದರೆ ತಪ್ಪು ಮಾಡ್ರಿ, ಅವ್ರಿಗೆ ಭಾಷೆ ಬರೋಂಗಿಲ್ಲ ಇಂಗ್ಲೀಷ್ ಭಾಷೆ ಅಂತೇಳಿ ವಿನಂತಿ ಮಾಡಿಕೊಂಡ್ರು. ಆದಂಥ ಘಟನೆ ಹೇಳಿದ್ವಿ. ಅವರು ನಕ್ಕೊಂಡು ನಾವು ನಕ್ಕಿ ಬಂದವಳೆ. ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂದವಳೆ. ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ, ನಾನು ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಿಲ್ಲ. ನಾನು ಇಂಗ್ಲೀಷಲ್ಲಿ ಡಲ್ಲಿರಬಹುದು ಬಂದವಳೆ. ಸೂಡಿ ಗ್ರಾಮದ ಮಹಾಜನತೆ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಇಂಗ್ಲೀಷಲ್ಲಿ ಡಲ್ಲಿದ್ರು ಕೂಡ ನಾನು ಚಿಕ್ಕವನಿದ್ದಾಗ ಇಡೀ ಸಾಲಿ ಫಸ್ಟ್ ಬರ್ತಾ ಇರೋದು, ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದಾನೆ. ಚಪ್ಪಾಳೆ ತಡಬಾರ. ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ, ಉಳಿದವರೆಲ್ಲ ಆಮೇಲೆ ಬರ್ತಾ ಇದ್ದೆ. ಗೊತ್ತಾಯ್ತು? ಸಾಲಿ ಫಸ್ಟ್ ಬರ್ಬೇಕಂತ ಓದಬೇಕಂತ ಮೇಲೆ ಯಾವ ಫಸ್ಟ್ ಕೊಟ್ಟರು ಸಾಲಿ ಫಸ್ಟ್ ಬಂದಾಗ ಮಾಸ್ತರ್ ದಿವಸ ಹೇಳ್ತಿದ್ದ ನಮ್ಮವ್ಗೆ ಯಾವಾಗ ನಿಮ್ಮ ಸಾಲಿ ಫಸ್ಟ್ ಬಂದು ನಮ್ಮವ್ರು ಭಾಳ ಖುಷಿಯಾಗಿ ಬಿಡ್ತಿದ್ರಿ. ಯಪ್ಪ ನಮ್ಮ ಮಗ ಸಾಲಿ ಫಸ್ಟ್ ಬಂದು ಓಡಿ ತುಂಬ ಎಲ್ಲ ಹೇಳ್ಕೊಡ್ತಿರ್ತಿ ಹೇಳ್ತಿದ್ದೆ. ರಿಸಲ್ಟ್ ಬಂದಿದ್ದು ನಿನ್ನ ಮಗ ಥರ್ಡ್ ಕ್ಲಾಸ್ ಬಂದ್ರೆ ಮಾಸ್ತರ್ ಬೈಗೆ 70 ದಿವಸ ಫಸ್ಟ್ ಕ್ಲಾಸ್ ಅಮ್ಮ ಒಂದು ದಿವಸ ಥರ್ಡ್ ಕ್ಲಾಸ್ ಬಂದು ಏನಾಯ್ತು ಅಂತಂದಿದ್ದು ಬಂಧುಗಳು. ಈ ಪರಿ ವಾತಾವರಣದಲ್ಲಿ ಬೆಳೆದಂಥವ್ರು ಬಂಧುಗಳು. ಈ ಕಲಾವಿದರಲ್ಲಿ ಇರ್ತಂಥ ಹ್ಯಾಂಡ್ಸಮ್ ಕಲಾವಿದ ನಾನೇ ನೋಡ್ಲಕ್ಕೆ ಚಲೋ ಇದ್ದೇನೆ, ಬೆಳ್ಳಿಗಿದ್ದೀನಿ. ನಮ್ಮದು ಯಾದಗಿರಿ ಜಿಲ್ಲೆ 44ರಿಂದ 46 ಡಿಗ್ರಿ ಬಿಸಿಲು ಸಾಮಾನ್ಯ ಇರ್ತದೆ ನಮ್ಮ ಕಡೆಗೆಲ್ಲ. ಅಂಥ ಬಿಸಿಲಾಗಿ ಇಷ್ಟು ಬೆಳ್ಳಿಗಿದ್ದೋ ನಾನು ಒಬ್ಬನೇ ಆ ಭಾಗದಾಗ. ಈ ಬೆಂಗಳೂರು ಜನ ನೋಡಿ ಭಾಳ ಬೆಳ್ಳಿಗಿರ್ತಾರೆ. ಬೆಂಗಳೂರು ಜನಕ್ಕೆ ಕೇಳಿದೆ, ಏನ್ರಿ ನಿಮ್ಮ ಕಡೆ ತಾಯಂದ್ರು ನಿಮ್ಮ ಕಡೆ ಮಕ್ಕಳು ಭಾಳ ಬೆಳ್ಳಗಿರ್ತಾರೆ, ಏನಿದೆ ಕಾರಣ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮ ಕಡೆ ತಾಯಂದ್ರು ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಬಾದಾಮಿ ತಿಂತಾರೆ, ಹಾಲಿನೊಳಗೆ ಕೇಸರಿ ಹಾಕಿ ಕೊಡ್ತಾರೆ, ಈಗ ಮಕ್ಕಳು ಬೆಳ್ಳಿ ಬಿಡ್ತಾವ ಅಂತ ಹೇಳಿದ್ರು. ನಾನು ಇನ್ನೊಂದು ಸಂಶೋಧನೆ ಮಾಡಿದ್ರೆ ಆ ಕಡೆ ತಾಯಂದ್ರೆ ಭಾಳ ಪ್ರಜ್ಞಾವಂತರು. ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಸುಂದರವಾದಂಥ ಮಗುನ ಫೋಟೋ ಬೆಡ್ರೂಮ್ ಕಾಲಿಗೆ ಹಚ್ಚಿ ಬಿಡ್ತಾರೆ. ದಿವಸ ಅದನ್ನು ನೋಡ್ಕೊಳ್ತಾ ಮಕ್ಕಳಂತಾರೆ, ಅದನ್ನು ನೋಡ್ಕೊತ ಎದ್ದೇಳ್ತಾರೆ. ಹಿಂಗಾಗಿ ಹೆಚ್ಚು ಕಡೆ ಮಕ್ಕಳು ಹಂಗೆ ಹುಡ್ತಾವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿ ಇಲ್ಲ ಬದಲು. ನಮ್ಮ ತಾಯಂದ್ರೆ ಮುಂಜಾನೆ ಎದ್ದ ತಕ್ಷಣ ಎಮ್ಮೆ, ಕ್ವಾಣ, ಆಕಳ, ನಾಯಿ, ಹಂದಿ ಇವೆಲ್ಲ ನೋಡಿಬಿಡ್ತಾರೆ. ಹಿಂಗಾಗಿ ಹೆಚ್ಚು ಕಡೆ ಕಲಾವಿದರಲ್ಲ. ಪ್ರಾಣೇಶ್ವರ ಜೋಶಿ ಅಂತ ಹುಟ್ಟುಬಿಡ್ತಾರೆ. ನೋಡ್ರಿ ಜೋಶಿ ಯಾವ ಕಡೆ ಸೂಡಿ ಗೂಳಿ ಕಣ್ಣಾಗ್ತಾನೆ, ಪ್ರಾಣೇಶ್ವರ ಹೈಡಿಸಾಸಿ ಎತ್ತು ಕಣ್ಣಾಗ್ತಾರೆ. ಇನ್ನು ನಮ್ಮ ಮಕ್ಕಳು ಹಿಂದೂ ಮತ್ತು ಸಾಲಿ ಮಟ್ಟ ಬಂದಿಲ್ಲ, ಆಕೆ ಸಾಕ್ಷಾತ್ ಯಮನವಾಹನ ಕಣ್ಣಾಗ್ತಾಳೆ. ಅವರೆಲ್ಲ ನೋಡಕೊಂಡ್ರೆ ನಾನಾ ಜೂನಿಯರ್ ಅನಿಲ್ ಕಪೂರ್ ಕಣ್ಣಾಗ್ತೀನಿ. ನಾನು ನಮ್ಮವು ಕೇಳಿದೆ, ನಾನಾ ಹಿಂಗುಟ್ಟಿನ ಅಂತ ಕೇಳಿದೆ. ನಮ್ಮವು ಹೇಳಿದ್ದು ನಿನ್ನ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನುಪಲ್ಲವಿ ಸಿನಿಮಾ ನೋಡಿದೆ, ಹಂಗಾಗಿ ನೀವು ಹುಟ್ಟಿದೆ ಅಂತ ಹೇಳಿದ್ಲಿ ಬಂದಿಲ್ಲ. ನಾನು ಖುಷಿಯಾದ ಚಪ್ಪಾಳ್ತಾರೆ. ಹೆಣ್ಮಕ್ಳಿಗೆ ಚಪ್ಪಾಳ್ತಾರೆ ಹುಮ್ಮಸ್ ಬರ್ಬೇಕಾಗಿತ್ತಂದ್ರೆ ಒಂದು ಸಿಂಪಲ್ ಐತಿ. ಒಂದು ನಾ ಹೇಳ್ದಂಗೆ ಮಾಡೋಣ, ಜಾಸ್ತಿ ಹುಮ್ಮಸ್ ಬರ್ತದೆ ಚಪ್ಪಾಳ್ತಾರೆ. ಎಡಗೈ ಮುಂದೆ ಮಾಡ್ಕೊಡ್ರಿ ಎಲ್ಲ ಹೆಣ್ಮಕ್ಳು. ಎಡಗೈ ಮುಂದೆ ಮಾಡ್ಕೊಂಡು ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡ್ತಾರೆ. ಚಪ್ಪಾಳ್ತಾರೆ ಜೋಶ್ ಬರ್ತದೆ. ಸ್ವಲ್ಪ ಜೋರಾಗಿ ಚಪ್ಪಾಳ್ತಾರೆ. ಕೆಲವೊಂದು ಜನ ಲಗ್ನ ಆಗ್ಲಾರ್ದು ತಟ್ಟಕತ್ತ, ಈಗ ಮುಂದೆ ಬರೋದಂದ್ರೆ ಈಗ ತಟ್ಟ ಮಾತನಾಡಕತ್ತ. ಗಂಡಸರು ಕೂಡ ಅಷ್ಟ. ನೀವು ಎಡಗೈ ಮುಂದೆ ಮಾಡ್ಕೊಂಡು ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಸತ್ರು ಕಲ್ಪನೆ ಮಾಡ್ಕೊಬೇಡಿ. ನಿಮಗೆ ಯಾರು ಮದುವೆ ಮಾಡಿಸೋಲ್ಲ ಬ್ರೌಕರ್ ಅವನ ಫೋಟೋ ಕಲ್ಪನೆ ಮಾಡ್ಕೊಡ್ರಿ. ಚಪ್ಪಾಳೆ ಕಟ್ಟಕ್ಕೆ ಜೋಶ್ ಬರ್ತದೆ ಹೇಳ್ತಾರೆ. ಸ್ವಲ್ಪ ಜೋರಾದ ಚಪ್ಪಾಳೆ ಬರೋದು. ಒಂದು ಸ್ವಲ್ಪ ಸವ ಮೈಕ್ ಆನ್ ಮಾಡಿ. ಹೌದು. ಹಾಂ, ಇಲ್ಲಿ ನಾನು ಒಂದು 50 ನಿಮಿಷ ಮಾತಾಡಿದೆ, ಪ್ರಾಣೇಶ್ವರ ಒಂದು 50 ನಿಮಿಷ ಮಾತಾಡಿದರು. ನಾವು ಯಾರ ಬಗ್ಗೆ ಮಾತಾಡಿಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡೋದು ಒಳ್ಳೆಯದಲ್ಲ. ನಾನು ಓದೀನಿ,
ಇಲ್ಲಿ ಬಂದಿರ್ತಕ್ಕಂಥ ಜನ ನಾ ಏನು ಓದಿನಿ ಅಂತ ಕೇಳಕ್ಕೆ ಬಂದಿಲ್ಲ, ನಾ ಏನು ಮಾತಾಡ್ತೀನಿ ಅಂತ ಕೇಳಿಕ್ಕೆ ಬಂದೆ ಅಷ್ಟೇ. ನೀವು ನಾನು ಓದಿದ್ದು ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ನಾನು ಹೇಳೋದಷ್ಟೇ, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಒಳ್ಳೆಯದಲ್ಲ. ಜೋಶಿಯವರ ಒಂದು ಮಾತು ತಿಳ್ಕೊಳ್ರಿ, ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ತಾಕತ್ಬೇಕು ಮನುಷ್ಯ. ಹೌದಿಲ್ರಿ? ನಾನೇನು ಓದಿನಿ ಅಂತ ಹೇಳಿದೆ, SSLC 5 ಸಲ ಫೇಲ್ ಆಗ ಅಂತ ಹೇಳಿದೆ. ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ತಾಕತ್ತು ಹೆಂಗೆ ಬೇಕು, SSLC 5 ಸಲ ಫೇಲ್ ಆಗೋಕ್ಕೂ ತಾಕತ್ತು ಬೇಕು. ಎಲ್ಲ ನಮ್ಮ ಕ್ಲಾಸ್ ಮಾಡ್ತಾರೆ. SSLC 5 ಸಲ ಫೇಲ್ ಆಗ ನೀವೇನು ಓದಿರಿ? ನಾ BA ಓದಿಲ್ಲ. ನಾವು ಜನ ಕೇಳಿ BA ದೊಡ್ಡದು, SSLC ದೊಡ್ಡದು. ಯಾವ್ದು ದೊಡ್ಡದು? SSLC 4 ಅಕ್ಷರ, BA ಓದಿದ್ದೇ 2 ಅಕ್ಷರ. ಅದು ಉಲ್ಟಾ. ಎಷ್ಟು ಮಾತಾಡ್ತೀರಿ, ಏನು ಮಾಡ್ತೀರಿ? ಏನಂತ ಓದಬೇಕಾಗಿತ್ತು? AB ಅಂತ ಓದ್ಬೇಕು, BA ಅಂತ ಓದ್ಬೇಕು. ಈಗ ಗೊತ್ತಾಯ್ತು SSLC ಯಾಕೆ 5 ಸಲ ಫೇಲ್ ಆಗ ಅಂತ. ಮತ್ತೆ ನಾನು ಅನಿಲ್ ಕಪೂರ್ ಇದ್ದಾಗ ಕಾಣ್ತೀನಿ. ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ. ಇಷ್ಟು ಬೆಳ್ಳಗೆ ಯಾರು ಹೆಣ್ಮಕ್ಳು, ಹುಡುಗ ಬೆಳ್ಳಗೆ ಯಾರು ಇರಬೇಕು? ತೆಳ್ಳಗೆ ಬೆಳ್ಳ ಹುಡುಗಿಯರು ದೂರಲಿದ್ದ ಹಾಗೆ ಕಾಣ್ತೀನಿ. ಆ ಮಾಡ್ತಾರೆ ನನಗೂ ನಾನು ಹೇಳಿ ಪ್ರವಾಸ ಆಗ್ತಿರ್ತಾರೆ. ಅಬ್ಬಾ ಇಂಥ ಒಬ್ಬರು ಪ್ರವಾಸ ಫಸ್ಟ್ ಟೈಮ್ ನಾನು ನೋಡೋದು. ಅವರು ಸಿಂಗಲ್ ಇರ್ತಾರೆ, 6 ಪ್ಯಾಕ್ ಮಾಡ್ಯಾರ. ನಾವು ಫ್ಯಾಮಿಲಿ ಜೊತೆ ಇರ್ತೀವಿ, ಫ್ಯಾಮಿಲಿ ಪ್ಯಾಕ್ ಮಾಡ್ಕೊಂಡಿವಿ. ನೋಡಿ, ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ. ಭಾಳ ಅನಿಲ್ ಕಪೂರ್ ಕಣ್ಣಾಗ ಆಗ್ತೀನಿ ಅಂತ. ಅನಿಲ್ ಕಪೂರ್ ಯಾವಾಗ ಹೀಗೆ ಕಾಣ್ತಾನಂದ್ರೆ ಅವನಿಗೆ ಕಂಟಿನ್ಯೂ 4 ವರ್ಷ ಟೈಫಾಯ್ಡ್ ಆಗುತ್ತೆ. 4 ವರ್ಷ ಟೈಫಾಯ್ಡಾಗಿ ಅಡ್ಮಿಟ್ ಆಗಿದ್ದರೆ ಅವಾಗ ಈ ಥರ ಕಾಣ್ತಾನೆ ಅನಿಲ್ ಕಪೂರ್. ಮತ್ತು ಇನ್ನೊಂದೇನು ನಿಮ್ಮ ತಾಯಿ, ನಮ್ಮ ತಾಯಿಯವರು ಯಾವಾಗ ಹೇಳ್ತಾ ಇದ್ರು, ದೇವರಿಂದ ಹೊರ ಪಡೆದುಬಿಟ್ಟಿದ್ದಪ್ಪ ಅಂತ ಹೇಳ್ತಾರೆ. ದೇವರಿಂದ ಹೊರ ಪಡೆದುಬಿಟ್ಟಿಲ್ಲ ಅಂತೇಳಿ. ಮತ್ತು ನಮ್ಮಪ್ಪ ನಮ್ಮ ಇಂಟರ್ನೆಟ್ ಡೌನ್ಲೋಡ್ ಮಾಡ್ಕೊಂಡು ನಾವು ದೇವರಿಂದ ಹೊರ ಪಡೆದುಬಿಟ್ಟಿವಿ. ಅಖಂಡ ಆಶ್ರಮ ನಾವು ಹಿಂಗಿದ್ದೀವಿ, ನಿಮಗೆ ಬೇಕು ಬೇಡ ನಡಿ ಅಂತ ಹಿಂಗೆ ಬಂದುಬಿಟ್ಟಿದ್ದೀವಿ. ಇಷ್ಟಾದ್ರೆ ಬೆಳಗ್ಗೆ ಇದು ಈಗ 2 ತಿಂಗಳಾಗ ಇಷ್ಟು ಬೆಳಗ್ಗೆ, 2 ತಿಂಗಳಾಗ ಇಷ್ಟು ಬೆಳಗ್ಗೆ ಅಂದರೆ 2 ಕಾರಣಗಳು. ಏನಂದರೆ, ಒಂದು ಮೈಯಾಗ ಬ್ಲಡ್ ಕಡಿಮೆ ಆದ್ರೂ, ಬಿಳಿ ಕಾಮನಾದ್ರೂ ಅದಕ್ಕೂ ತೋರಿಸೋದು. ಬಂಧುಗಳೇ, ನರಸಿಂಹ ಜೋಶಿ ನನ್ನ ಜೀವದ ಗೆಳೆಯ. ಏನು ಗೆಳ್ತೇನೆ, ಇಷ್ಟು ಮರ್ಯಾದೆ ಗೆಳ್ತೇನೆ. ಜೋಶಿ ದಪ್ಪದಲ್ಲಿ ಅದೇ ಒಂದು ದೊಡ್ಡ ಇದು ಮಾಡ್ಕೊಂಡಾರ. ದಪ್ಪ ಇದ್ರೆ ದೊಡ್ಡದಂತ ತಿಳ್ಕೊಂಡಾರ. ನಾನೇನು ದಪ್ಪ ಆದ್ರೆ ದೊಡ್ಡ ಆಗೋದಿಲ್ಲ ಬಂಧುಗಳು. ದಪ್ಪ ಒಂದು ತಿಂಗಳಲ್ಲಿ ಆಗಿ ತೋರಿಸ್ತೇನೆ. ನಾನು ಯಾಕೆ ದಪ್ಪ ಆಗೋಲ್ಲ ಅಂತಂದ್ರೆ, ಸತ್ತ ಮೇಲೆ 4 ಮಂದಿಗೆ ಹೆಜ್ಜೆ ಹಾಕಿದ್ರೆ ದಪ್ಪ ಆಗೋಲ್ಲ ಬಂಧುಗಳು. ನಾನು ಸತ್ತ ಮೇಲೆ 4 ಜನಕ್ಕೆ ಭಾರ ಆಗಿಲ್ಲ ಅಂದರೆ ಅದಕ್ಕೊಂದು ಬಾಡಿ ಅಂತಾರೆ, ಅದಕ್ಕೊಂದು ಬದುಕು ಅಂತಾರೆ. ನಾವು ಸತ್ತ ಮೇಲೆ ಹೊರಗೆ 4 ಮಂದಿ ಸತ್ತಿರ್ಬೇಕು. ಅವರು ಸಾಯೋರಿಗೆ ನೆನಪಿಟ್ಟಿರ್ಬೇಕು. ಯಪ್ಪೋ ಒಂದು ಹೊತ್ತಿಗೆ ಯಾವತ್ತಿಗೆ ಕೈಗಾಲ ಕೆಲಸ ಮಾಡೋದು, ಅದಕ್ಕೊಂದು ಬದುಕು ಅಂತ. ಗುರುಗಳು ಬಂದ ತಕ್ಷಣ ಅಂದರೆ ಏನು ತೂಕದ ಮನುಷ್ಯಪ್ಪ, ತೂಕದ ಮನುಷ್ಯ ಒಂದು 100 ತೂಗಬೇಕಿಲ್ಲ. ಇದು ತೂಕ ಅಂತಾರೆ. ಇವರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಪನ್ನಿದೆ, ಅದ್ರ ಮೇಲೆ ಒಂದು ಸ್ವೆಟರ್ ಇದೆ, ಅದ್ರ ಮೇಲೆ ಒಂದು ಜುಪ್ಪ ಇದೆ, ಅದ್ರ ಮೇಲೆ ಒಂದು ಕೋಟ್ ಇದೆ. ಕಟ್ಟು ಕಡಿಯೋದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ, ಹಂಗ ಬಂದ್ರೆ ಹೆಂಗೆ ಕಾಣ್ತಿತ್ತ? ಜೋಶಿಯವರ ದಯವಿಟ್ಟು ಬಟ್ಟೆ ಬಗ್ಗೆ ಮಾತಾಡೋದು ಅಷ್ಟು ಕನಿಷ್ಠ ಲೆವೆಲ್ಗೆ ನಾವು ಹಿಡಿದಿಲ್ಲ. ಬಟ್ಟೆ ಬಗ್ಗೆ ಎಂದೂ ಮಾತಾಡಬಾರ್ದು ಮನುಷ್ಯ. ನೀವು ಊರಲ್ಲಿದ್ದಾಗ ಯಾರಿಗೋ ನೈಟಿ ಹಾಕೊಂಡು ತಿರುಗಾಡ್ತೀರಿ. ನಾ ಯಾರು ಅಂತ ಹೇಳಿದ್ದೆ, ಯಾರಿಗೋ ನೈಟಿ ಅಲ್ಲದು, ನಮ್ಮ ಅತ್ತೆ ಅವ್ರದ್ದು ಅತ್ತಿ ಮೇಲೆ ಪ್ರೀತಿ ಹಾಕಿರ್ತೀವಿ. ಬಂಧುಗಳೇ, ನರಸಿಂಹ ಜೋಶಿ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ.
ಇವರ ಹೆಂಡತಿ ಒಂದು 5-6 ವರ್ಷಗಳ ಕೆಳಗಡೆ ಪ್ರೆಗ್ನೆಂಟ್ ಆಗಿದೆ. ವೈಯಕ್ತಿಕ ವಿಚಾರ ಮಾತಾಡೋದು. ಈಗ ನೀವು ಇಲ್ಲಿ ನಿಂತು ಮಾತಾಡ್ತೀರಿ, ಈ ಮೈಕ್ ಹಿಡಿದು ಮಾತಾಡೋದು ನೋಡಿ, ಈ ಮೈಕ 1 kg ಇದೆ. ಹೆಂಗೆ ಕೈ ಬಿಟ್ಟು ಮಾತಾಡ್ತಾರೆ, 45 ವಯಸ್ಸಿಗೆ ಜೊತೆಗೆ ಮಕ್ಕಳು ಮಾತಾಡ್ತಾನೆ. ಯಾಕಂದರೆ ನೀವು ಮಾತು ಕೇಳ್ಕೊಂಡು ಹಿಂದೆ ಮುಂದೆ ಡೌಟು. ಸ್ಟ್ಯಾಂಡ್ ಅಡ್ಡ ಐತಿ, ಟೇಬಲ್ ಅಡ್ಡ ಐತಿ, ಅಲ್ಲಿ ಸ್ಟ್ಯಾಂಡ್ ಅಡ್ಡ ಐತಿ, ಹಿಂದೆ ಕೂತಲ್ಲಿ ಅನುಮಾನ. ಟೇಬಲ್ ಯಾವುದು, ಇವ್ರು ಯಾರು, ಟೇಬಲ್ ಯಾವುದು, ಅನುಮಾನವಾಗಿ ಬದುಕಬಾರ್ದು ಯಾವತ್ತು. ಇಲ್ಲಿ ಬಂದಂಥ ಮಹಾಜನತೆಗೆ ಒಂದು ಮಾತು ತಿಳಿಸಕ್ಕೆ ಇಷ್ಟಪಡ್ತೀನಿ. ಜೋಶಿ ಅವರು ಹೇಳ್ತಾ ಇದ್ದಾರೆ, ಮನಿ ಕಾಣೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಂಧುಗಳು. ಸೂಡಿ ಮಹಾಜನತೆಗೆ ಒಂದು ಮಾತು ತಿಳಿಸಕ್ಕೆ ಇಷ್ಟಪಡ್ತೀನಿ ನಾನು. ದೇವರು ಎಂದೂ ಕಾಣಕ್ಕೆ ಬಂದಿಲ್ಲ. ಇನ್ನೊಂದ್ಸಲ ದೇವರು ಎಂದೂ ಕಾಣಲ್ಲ ಅಂತಂದೆ ನಾನು. ಆ ಜನತೆಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ, ದೇವರು ಎಂದೂ ಕಾಣೋದಿಲ್ಲ. ನಮ್ಮ ಜನರಿಗೆಲ್ಲ ಗೊತ್ತು ದೆವ್ವ ಯಾರು, ದೇವರು ಯಾರು ಅಂತಂದು. ಅವೆಲ್ಲ ಗೊತ್ತು. ತುಂಡುಂಡಿರುವಲ್ಲ ದೇವರು, ಅಸ್ಥಿ ಪಂಚರ್ತಾ ಇದ್ದವಲ್ಲ ದೇವರು. ಹೋಲೋ ಗಜಾನನ ಮಹಾಶ್ರೀ ಗಣಪತಿ ಬದಲ ಇಲ್ಲಿದೆ. ಈಗ ನಾವು ತೂಕದ ಮನುಷ್ಯರು ಹೆಂಗೆ ಒಂದು ನಿಮಿಷ, ಗಣಪತಿ ಬಗಲಾಗ ಇಲ್ಲಿ ನಿಂತಂಗೆ ಅಂತಂದು ತಮ್ಮನ್ನು ತಾವು ಗಣೇಶನಿಗೆ ಹೋಲಿಸ್ಕೊಂಡ್ರು ಬಂಧುಗಳು. ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ನಾವು ನೀವೆಲ್ಲ ಸೇರಿ ಈ ಒಂದು ಗಣೇಶನನ್ನು ವಿಸರ್ಜನೆ ಮಾಡಿ ಬರ್ತಿಲ್ಲಪ್ಪ, ಒಂದ್ಸಲ ಜೋರಾದ ಚಪ್ಪಲಿ ಯಾರು ಬರ್ಬೇಕಂತ ಮಾಡಿ ಅಂತಂದು. ಆ ಗುರುಗಳು ನೀವು ತಪ್ಪಾಗಿ ನೋಡಿ, ತೂಕದ ಮನುಷ್ಯ ಅಂತ ನಾವು ಬುಲ್ಡೇಜರ್ ಇದ್ದಂಗೆ ನಾವು ಬಂದು ಸರ್ ಅಣ್ಣ ಮನೆ ಸರಿ ಅಂತ ಇವಾಗ ಸ್ಕೂಟಿಯಿಂದ ಹೆಲ್ಮೆಟ್ ಹಾಕೊಂಡು ನಾನು ಬಸ್ಸಿಗೆ ಮತ್ತೆ ಟಿಕೆಟ್ ಕೊಟ್ಟೆ. ಟಿಕೆಟ್ ಕಂಡಕ್ಟರ್ ಕೊಟ್ಟು, ಕಂಡಕ್ಟರ್ ಚೇಂಜ್ ಕೊಡಲಿಲ್ಲ ಅಣ್ಣ, ಕೊಡ್ತೀನಿ ಅಣ್ಣ. ನಾನು ಕೇಳಿದೆ, ನೀವು ಕೇಳಿದ್ರು. ಅವರು ಪರ್ಸನಲ್ ನೋಡಿ ಬರೀದು ಕೊಡ್ತಾರೆ. ಕಂಡಕ್ಟ್ರೆ ಚೇಂಜ್, ಕಂಡಕ್ಟ್ರ್ ಏನಂತ ಕೊಡ್ತೀನಿ ಸಾಯಿಬೇಡ. ತೂಕದ ಮಷೀನ್ ಅದ, ದುಬೈದಾಗ ಒಂದು ತೂಕದ ಮಷೀನ್ ಅದ. ಆ ತೂಕದ ಮಷೀನಿಗೆ ಹೋಗಿ ನಾವು ನಿಂದಿರ್ಬೇಕು. ನಿಂತು ಒಂದು ಕಾಯಿನ್ ಹಾಕಿ ಹೇಳ್ತಾರೆ, ನಿಮ್ಮ ತೂಕ ಎಷ್ಟು ಇರಬೇಕು, ಎಷ್ಟು ಇರಬಾರ್ದು. ನಾನು ಹೋಗಿ ನಿಂತೆ, ಕಾಯಿನ್ ಹಾಕಿ ಮಷೀನ್ ಉಲ್ಟ ತಿರುಗಿಬಿಟ್ಟು ಅವನು ಬಂದ, ಹಣ ಕೈ ಮುರಿದ್ಬಿಡೋದು. ಎದಕ್ಕೆ ಅದು ನೀವು ಭಾಳ ಮರ್ಯಾದೆ ಕೊಡ್ತೀವಿ, ಮರ್ಯಾದೆ ಉಳಿಸ್ಬೇಡ. ನಾನಂದ್ರೆ ಇವರು ಚೆಕ್ ಮಾಡೋಣ, ಕರ್ಕೊಂಬ. ಇವ್ರು ಕರ್ಕೊಂಡು ಹೊಂಟಿದ್ದೆ ಅಷ್ಟೇ. ಒಂದು 2 ಗಂಟೆ ಜನ ಲೈವ್ ನಿಂತ್ಕೊಂಡಿತ್ತು. ಅವ್ರು ಅಮ್ಮ ನೋಡಿದ್ರು, ಅಣ್ಣ ಈಗ ಚೆಕ್ ಮಾಡಿದ್ರೆ ನೀವು. ನಾನಲ್ಲಮ್ಮ, ಇಲ್ಲಿ ನೋಡಂದೆ ಹಿಂದೆ ಇವ್ರು ಟಿ ಶರ್ಟ್ ಮೇಲೆ ನಿಂತಿದ್ರು. ಅವ್ರು ಹೇಳ್ಬೇಕು, ಓ ಪೇಷಂಟಾ, ಹ್ಞೂ ಅಕ್ಕ, ಕರ್ಕೊಂಡು ಹೋಗ್ಬಿಡೋಣ. ಕರ್ಕೊಂಡು ಹೋಗಿ ತೂಕದ ಮಷೀನ್ ಮೇಲೆ ಹೋಗಿದೆ, ಒಂದು ಕಾಯಿನ್ ಹಾಕಿದೆ. ತೂಕದ ಮಷೀನ್ ಮೇಲೆ ನಿಂತಾನ, ಒಂದು ಕಾಯಿನ್ ಹಾಕಿದ್ದೀನಿ. ಮಷೀನ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತು, ಏನಂತ, ನಿಮ್ಮ 2 ಕಾಲುಗಳನ್ನು ಮೇಲಿಡಿ, ನಿಮ್ಮ 2 ಕಾಲುಗಳನ್ನು ಮೇಲಿಡಿ. ಮ್ಯಾಲ ನಿಂತಂದ್ರಿ, ಮ್ಯಾಲ ಕನ್ಫ್ಯೂಷನ್, ಮ್ಯಾಲ ನಿಂತೀನಿ. ನಮ್ಮ ಮಾನವನ್ನ ಬರೀ ಅಸಹ್ಯ. ಯಾಕಂದ್ರೆ ಮಷೀನ್ ಸ್ಟಾರ್ಟ್ ಆಗ 50 kg ಮೇಲೆ, ಇದು 38 kg 150 ಗ್ರಾಮ್. ಲೆಕ್ಕ ಕಷ್ಟ ನಿಮ್ಮ ಜನ್ಮಕ್ಕೆ ಮಾತು. ಬಂಧುಗಳೇ, ಆ ತೂಕದ ಮಷೀನ್ ನಾನು ಹೋಗಿ ನಿಂತಾಗ ಆ ತೂಕದ ಮಷೀನ್ ಏನಂತಂಬೋದು ಮಾತ್ರ ಹೇಳಿದ್ರು. ಇವರು ಹೋಗಿ ನಿಂತ ತಕ್ಷಣ ಮಷೀನ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತು. ಏನಂತೇಳಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತಂದು. ನಾನು ಬೈದೆ, ನಿಂದು ಒಂದು ಜೀವನ ಹಾಲಿದ್ದೆ ನಾನು. ಹಂಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆದ ಬೈಲಕ್ಕೆ ಹೋಗಂತೇಳಿ ವಿನಂತಿ ಮಾಡ್ಕೊಂಡ ಸಿಂಗಾದ ಬಂಧುಗಳೇ. ನರಸಿಂಹ ಜೋಶಿ ಬಗ್ಗೆ ಎಷ್ಟು ಹೇಳಿ ಕಡಿಮೆ ಬಂಧುಗಳೇ. ನರಸಿಂಹ ಜೋಶಿ ಅವರ ಹೆಂಡತಿ 5-6 ವರ್ಷಗಳ ಕೆಳಗಡೆ ಪ್ರೆಗ್ನೆಂಟ್ ಆಗಿದ್ದು. ಪ್ರೆಗ್ನೆಂಟ್ ಆದಂಥ ಸಂದರ್ಭದಲ್ಲಿ ಅವನು ವೈಯಕ್ತಿಕ ವಿಚಾರ, ಒಳ್ಳೆ ವಿಚಾರಗಳು. ವೈಯಕ್ತಿಕ ಏನಿಲ್ಲ, ಇಲ್ಲಿ ಬಂದಂಥ ಜನ ಎಲ್ಲ ನಮ್ಮ ಕುಟುಂಬದವರ, ನಮ್ಮ ಅಣ್ಣ ತಮ್ಮಂದಿರ, ಅಕ್ಕ ತಂಗಿರೋರು. ಅವ್ರ ವಿಚಾರ ಹೇಳ್ತಾರೆ, ಹೇಳೇಬೇಕಮ್ಮ, ಹೇಳಿ ಹೋಗಂತಲ್ಲಾಗತ್ತಾರೆ. ಅವರು ಜನರು ಒತ್ತಾಯ ಮಾಡ್ತಾರಲ್ಲ, ನೀವು ಒತ್ತಾಯ ಹೇಳ್ತಾ. ಇವರ ಹೆಂಡತಿ ಪ್ರೆಗ್ನೆಂಟ್ ಆದಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಈ ಮನೆಗೆ ಉಪಸ ಮಾಡಕ್ಕೆ ಬರ್ಲಾಗತ್ತೆ, ಶ್ರೀಮಂತ ಕಾರ್ಯಕ್ರಮ ಮಾಡಕ್ಕೆ. ಹೆಂಡತಿ ತೋರಿದ್ರೆ ಮನೆ ಸಮೀಪ ಬರ್ತಾ ಇದ್ರು. ಇವರು ಗಂಡ ಹೆಂಡತಿ ಮನೆ ಮುಂದೆ ನಿಂತುಕೊಂಡಂಥ ಸಂದರ್ಭದಲ್ಲಿ
ಹೆಂಡತಿ ಸಮೀಪ ಮನೆ ಸಮೀಪ ಬಂದ್ರೆ ಹೆಂಡತಿ ತೋರ್ ಬಂದ ಇವ್ರು ಮೊದಲ ಬ್ರಾಹ್ಮಣರು ಲುಂಗಿ ಅಷ್ಟೇ ಉಟ್ಕೊಂಡು ಬರೀ ಮೇಲೆ ಇಟ್ಕೊಂಡು ಇವರ ಹೆಂಡತಿ ತೋರಿದ ಮನೆ ಸಮೀಪ ಬಂದ ತಕ್ಷಣ ಇವ್ರು ಗಂಡ ಹೆಂಡತಿ ನಿಂತದ್ ನೋಡಿ ಕನ್ಫ್ಯೂಸ್ ಆಯ್ತು. ಏನು ಕನ್ಫ್ಯೂಸ್ ಆಯ್ತಂದ್ರ ಈ ತರ ಹೊತ್ತು ಮತ್ತು ಇವ್ರೇನು ತೋರ್ತು ನೋಡಿ ಯಾರಿಗೆ ಕೆಲಸ ಮಾಡಬೇಕಾಗದೆ ಅಂತ ಹೇಳಿಲ್ಲ. ಈಗ ನಾಳೆ ನಾನು ದಪ್ಪ ಆಗ ನನ್ನ ಹೆಂಡತಿ ಹೊಟ್ಟಲಾಗಿರಲಿ, ನನ್ನ ಹೆಂಡತಿ ತೋರ್ದಾಗ ಬಂದು ನನಗೆ ಕೆಲಸ ಮಾಡಕ್ಕೆ ಬರ್ಬೇಡ ನಾ ಹಿಂಗಿದ್ದೀನಿ. ನಾನು ಹಿಂಗಿದ್ದು ಸರಿಯೋ ತಪ್ಪದವ್ರು ಚಪ್ಪಳ ಮೂಲಕ ಉತ್ತರ ಕೊಡ್ಬೇಕಾಗಲ್ಲ. ಇವರು ಎಂಥ ಚಿಕ್ಕಮಕ್ಕಳು ಅಂದರೆ ಮಿಸ್ ಕಾಲ್ ಕೊಟ್ಟು ಬಯಲಾಗಿ ಸೆಟ್ ಮಾಡ್ಕೊಂಡು ಮದುವೆ ಆದ ಹೊಸದರಲ್ಲಿ ಗಂಡ ಹೆಂಡತಿ ಸೇರಿ ಹನಿಮನಿಗೆ ಹೋಗ್ಬೇಕು. ಇವರು ಎಂಥ ಚಿಕ್ಕಮಕ್ಕಳು ಅಂದ್ರೆ 20 ದಿವಸ ಹೊಸನೇ ಹೋಗ್ಬೇಕು. ಜನ ಎಲ್ಲ ಹೇಳಿದ್ರು ಗಂಡ ಹೆಂಡತಿ ಸೇರಿ ಹೋಗ್ಬೇಕಪ್ಪ ಅಂದರು. ಗಂಡ ಹೆಂಡತಿ ಸೇರಿ ಇಬ್ಬರು ಹೊಂಟಿದ್ರು ಟ್ರೈನ್ಯಾಗ. 2 ಗಂಟೆ ಆಗಿತ್ತು. ರೀ ಹೆಂಡತಿ ಹೇಳಿದ್ರು ಯಾಕೋ ತಲೆ ನೋಡ್ತಾ ಇದೆ. ಇವರೇನು ಮಾಡಿದ್ರು ಹಣೆಗಳು ಮುತ್ತು ಕೊಟ್ಟರು. ಈಗ ನೋಡು ಜೋಶಿ ದಯವಿಟ್ಟು ಅದು ಹೇಳಕ್ಕೆ ಹೋಗಬೇಡ, ಹೇಳುವಂತಲ್ಲ. ಏನಂದರೆ ಅದು ಹೇಳಕ್ಕೆ ಹೋಗಬೇಡ, ಹೇಳುವಂತಲ್ಲ ಅಂತ. ಇದು ನಿಮ್ಮದೇ ಕುಟುಂಬ. ನೀವು ನಮ್ಮ ಕುಟುಂಬದವರೆಲ್ಲ ಇಲ್ಲಿ ಅಕ್ಕ ತಂಗಿ ಅನ್ಕೊಂಡು ಅದಕ್ಕೆ ನೋಡಿ ಹೆಂಗೆ ನೀರು ಕೇಳ್ಕೊಂಡು ಮತ್ತೊಂದು 2 ಗಂಟೆ ಆಗಿತ್ತು. ಹೆಂಡತಿ ನೀರು ಯಾಕೋ ತಲೆ ನೋಡ್ತಾ ಇದೆ. ಬಾಯಿ ಹಣೆ ಬಂದು ಕೊಟ್ಟು ಇದು ನೋಡಿದ್ರಲ್ಲ ಈ ನೀರು ಮಟ್ಟದಲ್ಲಿ ಅಲ್ಲೇ ಕೂಡ ಇರ್ಬೋದಾಗಿತ್ತು. ಇಲ್ಲಿ ಯಾಕೆ ನಿಮಗೂ ಅನುಕೂಲ ಆಗಲಿ ತಿಳಿಯುತ್ತೇನೆ ಅಷ್ಟೇ. ಅನುಕೂಲ ಆಗಲ್ಲ ಅಂತ ಆಮೇಲೆ ಕಾಲ ಬೀಳ್ತಾನೆ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಕರೆಕ್ಟಾಗಿ ಚಪ್ಪಾಳೆ ಕೊಡೋದು. ಸೂರ್ಯವಂಶ ಪಿಕ್ಚರ್ ನೋಡಿದ್ರೆ ಸೂರ್ಯವಂಶ ಪಿಕ್ಚರ್ನಲ್ಲಿ ವಿಷ್ಣುವರ್ಧನ್ ಸರ್ ಅವರು ಅವರ ಸೊಸೆಯನ್ನು ಭೇಟಿಯಾಗಿ ಹೋಗ್ತಾರೆ. ಅವರ ಸೊಸೆ ಜಿಲ್ಲಾಧಿಕಾರಿ ಮುಂದೆ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಸೊಸೆಯವರು ಮಾವನಿಗೆ ಮರ್ಯಾದೆ ಕೊಡಬೇಕು ಅಂತೇಳಿ ಪೆನ್ ಕೆಳಗೆಸ್ದು ಪೆನ್ ತಗೊಂಡು ನೆಪ ಮಾಡಿ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅದೇ ಸೀರಿಯಲ್ ನೋಡಿ. ಈ ನೀರು ಬಾಟ್ಲಿ ಗಿಡ ಅವಶ್ಯಕತೆ ನಮ್ಮ ಕಾಲಿಟ್ಟು ಏನು ಸಿಗ್ತದೆ, ಬರೀ ಕಾಲ ಸಿಗ್ತಾವೆ. ಗುರುಗಳ ಪಾದ ಕೊಟ್ಟು ಹಿಡಿದ್ರೆ ಏನಾದರೂ ಮುಕ್ತಿ ಸಿಗ್ತದೆ. ಹೌದು. ಆದರೂ ನಾ ಹೇಳೋದು ಬಿಡೋ ಮಗನೇ ಅಲ್ಲ. ಯಾಕೆ ಬಿಡ್ಬೇಕು? ನಮ್ಮ ಮನೆ ಕೈ ಮೇಲೆ 2 ಗಂಟೆ ಆಗಿತ್ತು. ಹೆಂಡ ಕಳೆದು ರೀ ಕೈ ನಡೀತಾ ಇದೆ. ಹಣೆ ಒಂದು ಮತ್ತೆ ಮುಟ್ಕೊಟ್ಟ ಮ್ಯಾಗ ಮರಿಗಿಲ್ಲ. ನಿಧಾನ ಕಡಾಗಿ ಬಂದ. ಈಗ ಕೇಳಿದ, ಅಣ್ಣ ಎಂಥ ಡಾಕ್ಟ್ರ್ ನೀವು, ಒಂದು ಇಂಜೆಕ್ಷನ್ ಕೊಡೋವಲ್ಲಿ ಒಂದು ಗುಳಿ ಕೊಡೋವಲ್ಲಿ, ಮುತ್ತು ಕೊಡ್ತೀವಿ ಕಡಿಮೆ ಮಾಡ್ತೀವಿ, ಮುತ್ತು ಕೊಡ್ತೀವಿ ಕಡಿಮೆ ಮಾಡ್ತೀವಿ, ನೀನು ಏನಿದ್ರು ಮುತ್ತು ಕೊಟ್ಟ ಕಡಿಮೆ ಮಾಡ್ತಾನೆ ಅಂದ. ಅವನು ಈಗ ಏನು ಬೇಕಾದ ಕಾಯಿಲೆ ಇದ್ರೆ ಮುತ್ತು ಕೊಟ್ಟು ಕಡಿಮೆ ಮಾಡ್ತೀನಿ, ನಿನಗೇನಾಗ ಬಗಳು. ಅವನು ಹೇಳಿದ 9 ತಿಂಗಳಾಯಿತು. ಕುಂದ್ರಗೊಳಿಸೋದು, ನಿಂದಿಸ್ತಾರೆ, ಬಯಲಿಸ್ಕೊಳ್ಳೋದು. ಇದು ಬೇಕಾಗಿತ್ತು. ಇನ್ನೊಂದು ಸಂತೋಷ ಸುದ್ದಿ ಹೇಳ್ತೀನಿ. ಮ್ಯಾಲ ಮಕ್ಕಳಕ್ಕ ಬೇರೆ ಯಾರು ನರಸಿಂಹ ಜೋಶಿನ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಹೇಳಿ ಪುಣ್ಯಾತ್ಮಕ ಬಂಧುಗಳೇ. ಜೋಶಿಯವ್ರ ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ಜೋಶಿಯವ್ರ ನಾ ಸತ್ರ ಏನು ಮಾಡ್ತಾನೆ ಅಂತ ಅವಕಾಶ ಸಿಗೋಲ್ತಾನೆ. ತಮಾಷೆ ಹೇಳಿ ನಾ ಸತ್ರ ಏನು ಮಾಡ್ತಾನೆ. ನಾನು ಸಾಧ್ಯ ನನಗೀಗ ಗೊತ್ತಾಯ್ತು ಏನಂತ. ಬಂದ ತಕ್ಷಣ ಸ್ವಾಮಿಗಳು ನಮಸ್ಕಾರ ಮಾಡಿದಾಗ ನನ್ನ ಬಗ್ಗೆ ಒಂದು ಭವಿಷ್ಯ ಇದೆ. ಏನಂತ? ಮಾಮನವರ ನೀವು ಸತ್ತ ಮೇಲೆ ಕೂಡ ದರಿದ್ರ ನಿಮ್ಮ ಜೊತೆಗಿರ್ತಂತ ಹೇಳಿದೆ. ಆದ್ರೆ ಈಗ ನಿಜ ಅಂತ ಅನ್ಸ್ಲಾಗುತ್ತೆ. 1 ವರ್ಷದಿಂದ ಗುರುಗಳು ನನ್ನ ಬೋಧಿಸಿಲ್ಲ. ಏನಂತ? ಬದುಕಿದ್ದಾಗ ಸರಿ ನೀವು ಭಾಳ ಇರ್ತದಲ್ಲ. ಒಂದು ವೇಳೆ ಇದು ನಾವು ಮಾತಾಡಿದ ಕೇವಲ ಜಗಳವಾಗಿದೆ, ನಿಮ್ಮ ತಮಾಷೆಯಾಗಿ ಬಂದಿರುವ ನಿಮ್ಮನ್ನೆಲ್ಲ ನಡೆಸಬೇಕನ್ನೋ ಒಂದು ಉದ್ದೇಶದಿಂದ ಮಾತಾಡ್ತೀವಿ. ನೋಡೋಕ್ಕಷ್ಟು ದಪ್ಪದವರು, ನೋಡೋಕ್ಕಷ್ಟು ದಪ್ಪದವರು ಮನೆಗೆ ಇಡ್ತೀನಿ ಅನಿಸ್ತವೆ. ನಾನು ಇಡ್ತೀನಿ ಅಂತ ತಳ್ಳಿದ್ರೆ ಚಿಂತಲ್ಲ, ಇಡ್ತೀನಿ ಅಂತ ಮೇಡಮ್ ಗಡ್ಸೆ. ಈ ಕಾರ್ಯಕ್ರಮ ಮುಗಿಸ್ಕೊಂಡು
ರಾತ್ರಿ 4 ಗಂಟೆಗೆ ಹೋದ್ರು ಕೂಡ ನನ್ನ ಹೆಂಡತಿ ನಾವು ಹೋಗ್ಬೇಕಲ್ಲ ಊಟ ಮಾಡಲ್ಲ ಅನ್ನೋದು ಅದಕ್ಕೆ ಗಡಿಸ್ಕೊಂತಾರೆ ಮನುಷ್ಯ. ನೋಡಿ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, ಅದರಲ್ಲೇ ಉತ್ತರ ಇದೆ. ನಾನು ಹೋಗ್ಬೇಕು ನಮ್ಮ ಹೆಂಡತಿ ಊಟ ಮಾಡಲ್ಲ ಅಂತ ಹೇಳಿದೆ ನಾನು. ಅವ್ರು ಹೋಗೋವರೆಗೂ ಅವ್ರು ಹೆಂಡತಿ ಊಟ ಮಾಡಲ್ಲ ಅಂತ. ಯಾಕಂದ್ರೆ ನಮ್ಮ ಅಡುಗೆ ಮಾಡಕ್ಕೆ ಬರೋದೇ ಇಲ್ಲ. ಇವ್ರು ಹೋಗಿ ಅಡುಗೆ ಮಾಡಿದ್ರೆ ಅವ್ರು ಉಣ್ತಾರೆ, ಉಳಿದು ಇವ್ರು ಉಣ್ತಾರೆ. ಹಾಗಾಗಿ ಇವ್ರು ಹಿಂಗ ನಾವು ಡೈನಿಂಗ್ ಟೇಬಲ್ ಹೋಗ್ತಾ ನಾವು ಹಿಂಗಿದ್ದೀವಿ. ಇಷ್ಟೇ ನೋಡಿ ವ್ಯತ್ಯಾಸ. ಬಂಧುಗಳೇ, ನರಸಿಂಹ ಜೋಶಿ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಿ, ಬೈದು ಮಾತಾಡಿ, ಹೊಗಳಿ ಮಾತಾಡಿ, ಉಗುಳಿ ಮಾತಾಡಿ. ನರಸಿಂಹ ಜೋಶಿ ಮನಸ್ಸಿನಿಂದ ಬಹಳ ಬಹಳ ಒಳ್ಳೆಯ ಮನುಷ್ಯ ಅಲ್ಲ, ನೀಚ ಮನುಷ್ಯ ಅಂತ ನಾ ಹೇಳೋದಿಲ್ಲ. ಒಳ್ಳೆ ಮನುಷ್ಯ, ಒಳ್ಳೆಯದಾಗಲಿ. ಇದುವರೆಗೆ ನನಗೆ ಸಾಥ್ ಕೊಟ್ಟಂಥ ನರಸಿಂಹ ಜೋಶಿ ಒಂದ್ಸಲ ಜೋರಾದ ಚಪ್ಪಾಳ ಮೂಲಕ ಥ್ಯಾಂಕ್ ಯು, ಧನ್ಯವಾದ. ಕೇವಲ ತಮಾಷೆಯಾಗಿ ನಿರಂತರವಾಗಿ 2 ತಾಸಿನಿಂದ ಕೂತ್ಕೊಂಡು ಕಾರ್ಯಕ್ರಮ ಕೇಳಿದಂಥ ಸೂಡಿ ಹಾಗೂ ಸುತ್ತಮುತ್ತಲ ಗ್ರಾಮದ ಸಮಸ್ತ ಮಾನಸರಿಗೆ ಗಂಗಾವತಿ ಪ್ರಾಣಿ ಸಂಘದಿಂದ ಧನ್ಯವಾದಗಳು ತಿಳಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಇದೀಗ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಎಲ್ಲ ಕಲಾವಿದರಿಂದ ಎಲ್ಲಿ ಇರ್ತೀವಿ ಒಂದು ಸಂದರ್ಭ ಹೇಳ್ತಾ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಭಕ್ತಾದಿಗಳಿಗೂ ಶ್ರೀಮಠದ ಶ್ರೀಗಳಿಗೂ ವಂದಿಸಿ ನಮ್ಮ ಮಾತಿನ ವಿರಾಮ ಮಾಡ್ತೀವಿ. ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮ ವಿಶೇಷವಾಗಿ ನಮಗೆಲ್ಲರಿಗೂ ಒಂದು ನಗೆ ಸಂಚಯನ ಪರಮ ಪೂಜ್ಯರು ಶ್ರೀಮಠದ ವತಿಯಿಂದ ತಮಗೆಲ್ಲ ಭಕ್ತ ಬಳಗಕ್ಕೆ ದಯಪಾಲಿಸಿದ್ದಾರೆ. ಅದೇ ನಾನು ಮೊದಲು ಹೇಳಿದೆ, ಕುತ್ಕೊಂಡ್ರೆ ಇದೇ ಕಾರ್ಯಕ್ರಮ ಐತಿ, ಪರಮ ಪೂಜ್ಯರ ಒಂದು ಆಶೀರ್ವಚನ ಆಗಬೇಕು. ತದನಂತರದಲ್ಲಿ ಬಂದಿರತಕ್ಕಂಥ ಮನೆಯವರಿಗೆ ಗೌರವದ ಆಶೀರ್ವಾದವಾಗ್ತದೆ. ತಾವೆಲ್ಲ ಈಗ ಅಲ್ಲಿ ಅನ್ನದಾನ ಸಾಂಸ್ಕೃತಿಕ ಭವನದಲ್ಲಿ ಎಲ್ಲರೂ ಒಟ್ಟಿಗೆ ಒಂದೇ ಸಾರಿ ಪ್ರಸಾದ ನೀಡೋರಿಗೆ ಒಂದು ಸ್ವಲ್ಪ ತೊಂದರೆ ಆಗ್ತೈತಿ. ಅದಕ್ಕೆ ದಯವಿಟ್ಟು ಹಂತ ಹಂತವಾಗಿ ತಾವೆಲ್ಲ ಹೋಗ್ಬೇಕು. ಇನ್ನೂ ಕಾರ್ಯಕ್ರಮ ಐತಿ, ದಯವಿಟ್ಟು ಯಾರು ಈ ಕಾರ್ಯಕ್ರಮವನ್ನು ಮುಗಿಸ್ಬೋದು, ಪ್ರಸಾದವನ್ನು ತೆಗೆದುಕೊಳ್ಳಾದ ಹೋಗ್ಬಾರ್ದು ಅಂತ ಮತ್ತೊಂದು ತಮ್ಮಲ್ಲಿ ವಿನಂತಿ ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತ್ರಿಮೂರ್ತಿಗಳು ಅಂದರೆ ಹಾಸ್ಯ ಚಕ್ರವರ್ತಿಗಳು, ಜೊತೆಯಲ್ಲಿ ಹಾಸ್ಯ ಸಾಹಿತ್ಯಗಳ ಮೂಲಕ ಅನೇಕ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಮಾನ್ಯರು ದೇಶಾದ್ಯಂತವಲ್ಲದೆ ಹೊರದೇಶದಲ್ಲೂ ಸಹ ಈ ಕನ್ನಡ ಕಂಪನ ವಿಶೇಷವಾಗಿ ಉತ್ತರ ಕರ್ನಾಟಕದ ಈ ಜನಪದ ಸಾಹಿತ್ಯದ ಜೊತೆಯಲ್ಲಿ ಆಡು ಭಾಷೆಯನ್ನು ಹಾಸ್ಯವಾಗಿ ಪರಿವರ್ತನೆಗೊಳಿಸಿ ದಿನ ಕಟ್ಟಿಗಾಗಿ ಮಾತಾಡುವಂಥ ಮಾತುಗಳನ್ನು ಯಾವ ರೀತಿಯಾಗಿ ನಾವು ಜನ ಆಸ್ವಾದನೆ ಮಾಡ್ತೀವಿ ಎನ್ನುವಂಥ ಒಂದು ವಿಚಾರವನ್ನು ಎಲ್ಲರಿಗೂ ನೀಡುವುದರ ಮೂಲಕ ಅನೇಕ ಸಮಾಜದ ಓರಿಕೋರಿಗಳನ್ನು ತಿದ್ದುವುದರ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಹಾಸ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಗಂಗಾವತಿಯ ಅಭಿನವ ಬೀಚಿ ಅಂತಾರೆ, ಜೂನಿಯರ್ ಬೀಚಿ ಅಂತಾರೆ. ಬೀಚಿಯವರ ಸಾಹಿತ್ಯವನ್ನು ಹೆಚ್ಚು ಮೈಗೂಡಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ನೀಡಿರ್ತಕ್ಕಂಥ ಮಹನೀಯರು ಇವತ್ತಿನ ದಿವಸ ಶ್ರೀಮಠಕ್ಕೆ ಆಗಮಿಸಿ ಅವೆಲ್ಲ ತಂಡ ತ್ರಿಮೂರ್ತಿ ದಿಗ್ಗಜರು, ಜೊತೆಯಲ್ಲಿ ನರಸಿಂಹ ಜೋಶಿಯವರು, ಜೊತೆಯಲ್ಲಿ ಬಸವರಾಜ ನಾಮನೆಯವರು, ಈ ಎಲ್ಲ ಮಹನೀಯರು ಇವತ್ತಿನ ಸಮಾರಂಭದ ಪಾಲ್ಗೊಂಡು ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ. ವಿಶೇಷವಾಗಿ 2 ವರ್ಷದ ಹಿಂದೆ ಬಿ ಪ್ರಾಣೇಶ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಕರ್ನಾಟಕ ಸರ್ಕಾರ ಪುರಸ್ಕೃತಗೊಳಿಸಿತು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಬಿ ಪ್ರಾಣೇಶ್ ಅವರು ಈಗ ಶ್ರೀಮಠದ ಆಶೀರ್ವಾದದ ಕಾರಣವನ್ನು ಪರಮ ಪೂಜ್ಯರು ದಯಪಾಲಿಸಬೇಕು ಅಂತ ಪೂಜ್ಯರಲ್ಲಿ ನಿರ್ಣಯಿಸಿಕೊಳ್ತಾ ಇದ್ದಾನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ತಮಗೆಲ್ಲರಿಗೂ ಉಣಬಡಿಸತಕ್ಕಂಥ ಹಾಸ್ಯ ಸಾಹಿತಿಗಳಾಗಿರ್ತಕ್ಕಂಥ ಚಲನಚಿತ್ರ ನಟರು, ಧಾರಾವಾಹಿ ನಟರು ನಮ್ಮ ನರಸಿಂಹ ಜೋಶಿ ಅವರಂತೂ ಕಾಮಿಡಿ ಅಂದರೆ ಈ ಹಾಸ್ಯ ಪ್ರಸಂಗಗಳನ್ನು ನೈಗೂಡಿಸಿಕೊಂಡು ನಿಮಿಕ್ರಿ ಕಲಾವಿದರು
ಅಂತಹ ಕಲಾವಿದರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ಈಗ ಶ್ರೀಮಠದ ಈ ಕಾರ್ಯಕ್ರಮದ ಪರವಾಗಿ ಆಶೀರ್ವಾದದ ಗುರುಕಾರಣ ಮಾಡ್ತಾ ಇದೆ. ದಯವಿಟ್ಟು ಆ ವ್ಯವಸ್ಥೆಯನ್ನು ಕಾರ್ಯಕರ್ತರು ಮಾಡಿಕೊಡಬೇಕು ಅಂತ ಅವರು ವಿನಂತಿಸ್ಕೊಳ್ತಾರೆ. ಮೊದಲನೇದಾಗಿ ಡಿ ಪ್ರಾಣೇಶ್ ಅವರು ವೇದಿಕೆಗೆ ಆಗಮಿಸಿದ್ದರಿಂದ ಆಶೀರ್ವಾದದ ಗುರುಕಾರಣ ಮಾಡಬೇಕು ಅಂತ ಮಾನವರಿಗೆ ವಿನಂತಿಸಿಕೊಳ್ತಾ ಇದ್ದಾರೆ. ಕಾರಣವನ್ನು ಶ್ರೀಮಠದ ಪರವಾಗಿ ಪ್ರಮುಖರು ದಯಪಾಲಿಸ್ತಾ ಇದ್ದಾರೆ. ಜೊತೆಯಲ್ಲಿ ಅವರ ಸಹಪಾಠಿಗಳಾಗಿರ್ತಕ್ಕಂಥ ನರಸಿಂಹ ಜೋಶಿ ಅವರು, ಇವರು ಸಹ ವೇದಿಕೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದದ ಕಾರಣವನ್ನು ಪಡೆದುಕೊಳ್ಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಸಹಪಾಠಿಗಳಾಗಿರ್ತಕ್ಕಂಥ ಬಸವರಾಜ ಮಾಮನಿಯವರು, ಇವರು ಸಹ ಪೂಜ್ಯರಿಂದ ಆಶೀರ್ವಾದದ ಗುರುಕಾರಣವನ್ನು ಪಡೆದುಕೊಳ್ಳುವುದರ ಮೂಲಕ ಗುರುವಿನ ಅಂತಕ್ಕಂಥ ಆಶೀರ್ವಾದ ಈ ಮಹಿಳೆಯರಿಗೆ ಸಹ ಇರಲಿ. ಕಲೆಯನ್ನು ಹಾಗೂ ತಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧಿಸಿದ ಸಾಧನೆ ಇನ್ನೂ ಉತ್ತಮ ಏರಲಿ ಎನ್ನುವಂಥ ಮಾತನ್ನು ಹೇಳ್ತಾ, ಸೂಡಿಗೆ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಶಂಕರನಾಥ್ ಆಟೋ ಸಂಘದ ಸೂಡಿ ಚಾಲಕರು ಮಾಲಕರು ಇವತ್ತಿನ ಈ ಸಮಾರಂಭದಲ್ಲಿ ಗೌರವವನ್ನು ಪಡೆದುಕೊಳ್ತಾ ಇದ್ದಾರೆ. ನಾನು ಯಾರ ಹೆಸರುಗಳನ್ನು ಓದ್ತಾ ಇದ್ದೇನೆ, ಬೇಗ ತಾವೆಲ್ಲ ವೇದಿಕೆಗೆ ಆಗಮಿಸಿ ಆ ಆಶೀರ್ವಾದದ ಕಾರಣವನ್ನು ಪಡೆದುಕೊಳ್ಳುವಂಥವ್ರಾಗಬೇಕು. ನಾಗರಾಜ್ ಮಾಟೂರ್, ಮೋಹನ್ ಬಡ್ಗೇರ್, ಶಿವು ಅಂಗಡಿ, ವೀರಣ್ಣ ಸಂಗಳದ್, ಮೊಹಮ್ಮದ್ ಚೌರ್ಗಸ್ತಿ, ಮುನೀರ್ ಮಕಾನ್ದಾರ್, ಬಾಬಾಜಾನ್ ಮಕಾನ್ದಾರ್, ಲಾಲ್ ಸಾಬ್ ಜಂಗಿ, ಮೊಹಮ್ಮದ್ ಬೆಳ್ಳಟ್ಟಿ, ಸಂಜೀವ್ ದೊಡ್ಡಮಣಿ, ತಾಲಿಬಾ ಯಲಬುರ್ಗಿ, ಹಸನ್ ಸಾರ್ ಇಟಗಿ, ಈ ಎಲ್ಲ 13 ಜನ ಆಟೋ ಚಾಲಕರ ಸಂಘ ಹಾಗೂ ಮಾಲಕರ ಸಂಘದ ಮಾನ್ಯರು ಈ ಧರ್ಮ ಕಾರ್ಯಕ್ಕೆ ತಾಯಂದಿರನ್ನ ಹಾಗೂ ಬರ್ತಕ್ಕಂಥ ಸಬ್ಬತ್ತ ಬಳಗವನ್ನು ಈ ಮಹಾಮಂಟಪಕ್ಕೆ ಮುಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಎಲ್ಲರಿಗೂ ಪೂಜ್ಯರ ಆಶೀರ್ವಾದ ಕಾರುಣ್ಯವಾಗ್ತಾ ಇದೆ. ತದನಂತರ ಪರಮ ಪೂಜ್ಯರಿಂದ ಕೇವಲ ಒಂದು 10 ನಿಮಿಷದಲ್ಲಿ ಆಶೀರ್ವಾದದ ಸಂದೇಶವಾಗ್ತಾ ಇದೆ. ದಯವಿಟ್ಟು ತಾವೆಲ್ಲ ಶಾಂತತೆಯನ್ನು ಕಾಯ್ದುಕೊಳ್ಳಬೇಕು. ಇನ್ನೊಂದು 10-15 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮಂಗಲಗೊಳ್ತಾ ಇದೆ. ನಾಳೆ ದಿವಸ ಯಥಾ ಪ್ರಕಾರ ತಮಗೆಲ್ಲ ಗೊತ್ತಿರುವ ಹಾಗೆ ಇದೇ ಮಾನವ ಧರ್ಮ ಮಂಟಪದಲ್ಲಿ ಪಂಚಪೀಠಗಳ ಒಡೆಯರಾಗಿರ್ತಕ್ಕಂಥ ಬಾಳೆಹೊನ್ನೂರು, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ ಪರಮ ಪೂಜ್ಯರು ಜಗದ್ಗುರು ಮಹಾಸನ್ನಿಧಾನಗಳವರ ಶುಭಾಗಮನ ನಾಳಿನ ದಿವಸ ಇಡೀ ವೇದಿಕೆಯಲ್ಲಿ ಆಗ್ತಾ ಇದೆ. ಜೊತೆಯಲ್ಲಿ ಶ್ರೀಮಠದ ಪರಮ ಪೂಜ್ಯರ ಒಂದು ಸಂಕಲ್ಪ ಪಂಚಪೀಠಗಳ ಒಡೆಯನನ್ನು ಈ ಧರ್ಮ ಸಮಾರಂಭದಲ್ಲಿ ಕರೆಯಿಸಿ ಪಂಚಪೀಠಗಳ ಒಂದು ವೈಭವವನ್ನು ಜೊತೆಯಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಮಾಡುವುದರ ಮೂಲಕ ಶ್ರೀಮಠದಲ್ಲಿ ಅಮೃತ ಮಹೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಏನು ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಆ ರಥದ ಲೋಕಾರ್ಪಣೆ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ನಾಳೆ ದಿವಸ ಕೊನೆಯ ಘಟ್ಟ, ಕಾರ್ಯಕ್ರಮದ ಕೊನೆಯ ಘಟ್ಟ. ಅದೇ ರೀತಿಯಾಗಿ ನಾಳೆ ಮತ್ತೆ ಪ್ರಕಾರ ಶ್ರೀಮಠದ ಈ ವೇದಿಕೆಯಲ್ಲಿ ಬೆಂಗಳೂರಿನ ಕಲಾತಂಡದಿಂದ ಅದ್ಭುತವಾಗಿರ್ತಕ್ಕಂಥ ರಸಮಂಜರಿ ಕಾರ್ಯಕ್ರಮ ಈಗಾಗಲೇ ಶ್ರೀಮಠದ ಒಂದು ಉದ್ಘಾಟನೆ ಸಮಯದಲ್ಲಿ ಅಬಕಾರಿ ಅಧೀಕ್ಷಕರಾಗಿರ್ತಕ್ಕಂಥ ಹಿರೇಮಠ ಸಾಹೇಬರು ಆ ಎಲ್ಲ ತಂಡವನ್ನು ನಾಳೆ ದಿವಸ ಕರ್ಕೊಂಡು ಬರ್ತಾರೆ. ಸುಮಾರು 25ರಿಂದ 30 ಜನ ಕಲಾವಿದರು ಲೈವ್ ಆರ್ಕೆಸ್ಟ್ರಾ ಅಂದರೆ ನೇರವಾದಂತಹ ಸಂಗೀತ ವಾದ್ಯಗಳ ಮೂಲಕ ಅನೇಕ ಚಿತ್ರಗೀತೆಗಳನ್ನು, ಜನಪದ ಗೀತೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೂ ಸಹ ನಾಳಿನ ದಿವಸ ತಾವೆಲ್ಲ ಪಾಲ್ಗೊಂಡು ಪುನೀತರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಇದುವರೆಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲ ಶಾಂತಿ ರೀತಿಯಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಬಂದಿರತಕ್ಕಂಥ ಕಲಾವಿದರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವ್ರನ್ನ ಮತ್ತೊಮ್ಮೆ ಆಶೀರ್ವದಿಸಬೇಕು ಅಂತ ಹೇಳ್ತಾ, ಈಗ ಈ ಸನ್ಮಾನ ಮುಗಿದ ನಂತರ ಈ ಸನ್ಮಾನ ಗುರುರಕ್ಷೆ ಈ ಆಟೋ ಮಾಲೀಕರು ಮತ್ತು ಚಾಲಕ ಸಂಘರು ಯಾರು ಉಳಿದಿದ್ರೆ ನಾನು ಈಗಾಗಲೇ
ಈಗಾಗಲೇ ಈಗಾಗಲೇ ಚಾಲಕರು ಹಾಗೂ ಮಾಲಕರ ಸಂಘದ ಎಲ್ಲ ಈ ಕಾರ್ಯಕ್ರಮ ಇದಕ್ಕೆಲ್ಲ ಏನು ಹೇಳಬೇಕು ನಾನು? ವೇದಿಕೆ ಮ್ಯಾಗ ಬಂದು ಫೋಟೋ ತಗೋಬೇಡಿ, ಸೆಲ್ಫಿ ತಗೋಬೇಡ್ರಿ ಅಂತ ಹೇಳಿದ್ರೆ ಅಪಾರ್ಥ ಆಗ್ತೈತಿ. ಎಲ್ಲರೂ ಒಟ್ಟಿಗೆ 45 ಜನ ಬಂದ್ರೆ ಏನಾಗ್ತದೆ? ನಾವು ಎಷ್ಟು ಮಂದಿ ಬರಪ್ಪ ಚಾಲಕರು ಮಾಲಕರು, ನಾ ಹೇಳಿ 13 ಮಂದಿ, ಇಲ್ಲಿ ಬಂದದ್ದು 50 ಮಂದಿ.